ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು ನಾವು 10ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 10. ಪುರುಷೋಂಡಂ ವಿನಿರ್ಭಿದ್ಯ ಯದಾಸೌ ಸ ವಿನಿರ್ಗತಃ ಆತ್ಮನೋಯನ ಮನ್ವಿಚ್ಛನ್ನ ಪೋಸ್ರಾಕ್ಷಿ ಶುಚಿಹಿ. ಅನುವಾದ: ವಿವಿಧ ಬ್ರಹ್ಮಾಂಡಗಳನ್ನು ಬೇರ್ಪಡಿಸಿದ ನಂತರ ಭಗವಂತನ ಅದ್ಭುತ ವಿಶ್ವರೂಪನು ಪ್ರಥಮ ಪುರುಷಾವತಾರದ ಸ್ಥಳವಾದ ಕಾರಣೋದಕ ಸಮುದ್ರದಿಂದ ಹೊರಬಂದು ಸೃಷ್ಟಿಸಿದ ದಿವ್ಯ ಜಲದಲ್ಲಿ ಪವಡಿಸಲು ಅಪೇಕ್ಷಿಸಿ ಪ್ರತ್ಯೇಕವಾದ ಪ್ರತಿಯೊಂದು ಬ್ರಹ್ಮಾಂಡಗಳನ್ನು ಪ್ರವೇಶಿಸಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? 3 ಹಂತಗಳನ್ನ ಹೇಳಿದ್ರಲ್ಲ, ಅದು 3 ಕೂಡ ಪರಸ್ಪರ ಅವಲಂಬಿಗಳಾಗಿದ್ದಾರೆ. ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಿದ್ದಾರೆ. ಒಂದಿಲ್ಲದೆ ಇದ್ದಾಗ ಇನ್ನೊಂದನ್ನ ನಾವು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ಆದರೆ ಆಶ್ರಯನಿಗೆ ಆಶ್ರಯನಂತೆ ಅವರಲ್ಲಿ ಪ್ರತಿಯೊಂದನ್ನು ಕೂಡ ಕಾಣುವಂತ ಪರಮಪ್ರಭು ಇದಾನಲ್ಲ, ಅವನು ಸ್ವತಂತ್ರವಾಗಿದ್ದಾನೆ. ಇವರು ಡಿಪೆಂಡೆಂಟ್ ಆಗಿದ್ರು ಕೂಡ ಅದನ್ನೆಲ್ಲ ಯಾರು ಮಾಡಿದಾನೋ, ಯಾರು ಸೃಷ್ಟಿ ಮಾಡಿದಾನೋ ಆ ಭಗವಂತ ಇದಾನಲ್ಲ, ಅವನು ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಅದಕ್ಕೋಸ್ಕರನೇ ಅವನೇ ಪರಮ ಆಶ್ರಯ ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಭಗವಂತ ಏನು ಮಾಡ್ದ, ಎಲ್ಲಾ ಬ್ರಹ್ಮಾಂಡಗಳನ್ನ ಬೇರ್ಪಡಿಸಿದ ಮೇಲೆ, ಈಗ ಬ್ರಹ್ಮಾಂಡಗಳು ಬೇಕಾದಷ್ಟನ್ನ ಸೃಷ್ಟಿ ಮಾಡ್ತಾನೆ, ಆಮೇಲೆ ಏನ್ ಮಾಡ್ತಾನೆ, ಅವನ್ನೆಲ್ಲ ಬೇರ್ಪಡಿಸ್ತಾನೆ. ಬೇರ್ಪಡಿಸಿದ ಮೇಲೆ ಭಗವಂತ ತನ್ನ ಅದ್ಭುತ ವಿಶ್ವರೂಪ ಅಂದ್ರೆ ಮಹಾವಿಷ್ಣುವಾಗಿ ಅವನು ಬಂದಿರ್ತಾನಲ್ಲ, ಪ್ರಥಮ ಪುರುಷಾವತಾರದ ಸ್ಥಳ ಯಾವುದು? ಕಾರಣೋದಕ ಸಮುದ್ರ. ಅದರಿಂದ ಹೊರಗಡೆ ಬರ್ತಾನೆ. ಯಾರು? ಮಹಾವಿಷ್ಣು. ಆಮೇಲೆ ತಾನು ಸೃಷ್ಟಿ ಮಾಡಿದಂತಹ ದಿವ್ಯ ಜಲದಲ್ಲಿ ಅವನು ಮಲಗೋದಿಕ್ಕೆ ಇಷ್ಟಪಡ್ತಾನೆ. ಪವಡಿಸೋದು ಅಂತ ಹೇಳ್ತಾರಲ್ಲ, ಅವನು ಗರ್ಭೋದಕಶಾಹಿ ವಿಷ್ಣು. ಈಗ ಮೊದಲು ಮಹಾವಿಷ್ಣು, ಆಮೇಲೆ ಕಾರಣ ಉದಕದಲ್ಲಿ ಸಮುದ್ರದಿಂದ ಹೊರಗಡೆ ಬಂದು ಈಗ ಗರ್ಭೋದಕಶಾಹಿ ವಿಷ್ಣುವಾಗಿ ನಾನು ಮಲಕೋಬೇಕು ಅಂತ ಇಷ್ಟಪಟ್ಟು ಪ್ರತ್ಯೇಕವಾದ ಪ್ರತಿಯೊಂದು ಬ್ರಹ್ಮಾಂಡದ ಒಳಗೂ ಕೂಡ ಅವನು ಪ್ರವೇಶ ಮಾಡ್ತಾನೆ. ಇಲ್ಲಿ ಸೃಷ್ಟಿ ಹೇಗಾಗತ್ತೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತಾರೆ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೇಕು ನಾವು. ತುಂಬ ಇಂಟ್ರೆಸ್ಟಿಂಗ್ ಆಗಿರತ್ತೆ. ಆದರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ. 1-2-3 ಸರಿ ಅದನ್ನೇ ಕೇಳ್ತಾ ಇದ್ದಾಗ ನಮ್ಗೆ ಅರ್ಥ ಆಗುತ್ತೆ. ಈಗ ನೋಡಿ, ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡ್ತಾನೆ. ಎಲ್ಲವನ್ನ ಬೇರ್ಪಡಿಸಿದ ಮೇಲೆ ಆ ವಿಶ್ವರೂಪನಾದಂಥ ಅಂದರೆ ಮಹಾವಿಷ್ಣು ಏನು ಮಾಡ್ತಾನೆ, ಪ್ರಥಮ ಪುರುಷಾವತಾರದ ಸ್ಥಳ ಯಾವುದು? ಕಾರಣೋದಕ ಸಮುದ್ರ. ಅದರಿಂದ ಹೊರಗಡೆ ಬಂದು ತಾನೇ ಸೃಷ್ಟಿ ಮಾಡಿದಂತಹ ದಿವ್ಯ ಜಲದಲ್ಲಿ ನಾನು ಮಲಕ್ಕೋಬೇಕು ಅಂತ ಇಷ್ಟಪಡ್ತಾನೆ. ಅದು ಗರ್ಭೋದಕಶಾಹಿಯಾಗಿ ನಾನು ಮಲಕ್ಕೋಬೇಕು ಅಂತ ಪ್ರತಿಯೊಂದು ಬ್ರಹ್ಮಾಂಡದ ಒಳಗೂ ಕೂಡ ಅವನು ಪ್ರವೇಶ ಮಾಡ್ತಾನೆ. ಇದರ ಅರ್ಥ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಯಾಕಂದ್ರೆ ಭಾವಾರ್ಥದಲ್ಲಿ ಗುರುಗಳು ತುಂಬಾ ಚೆನ್ನಾಗಿ ಈಸಿಯಾಗಿ ನಾವು ಅರ್ಥ ಮಾಡ್ಕೊಳ್ಳೋ ತರ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಜೀವಿಗಳು ಮತ್ತು ಎಲ್ಲ ಇತರ ಜೀವಿಗಳಿಗೆ ಸ್ವತಂತ್ರ ಮೂಲನಾದ ಪರಮಪ್ರಭು ಪರಮಾತ್ಮನನ್ನು ವಿಶ್ಲೇಷಿಸಿದ ಮೇಲೆ ಶುಕಮುನಿಗಳು ಈಗ ಸಕಲ ಜೀವಿಗಳಿಗೆ ಏಕೈಕ ವೃತ್ತಿ ವ್ಯವಹಾರವಾದ ಭಕ್ತಿ ಸೇವೆಯ ಮುಖ್ಯ ಅಗತ್ಯವನ್ನು ನಿರೂಪಿಸುತ್ತಿದ್ದಾರೆ. ಇಲ್ಲಿ ಗುರುಗಳೇನ್ ಹೇಳ್ತಾ ಇದ್ದಾರೆ, ಜೀವಿಗಳನ್ನ ಮತ್ತೆ ಇನ್ನೂ ಬೇಕಾದಷ್ಟು ಜೀವಿಗಳು ಯಾವುದೇ ಆಗಿರ್ಬೋದು, ಅದ್ ಎಲ್ಲಾ ಜೀವಿಗಳಿಗೆ ಸ್ವತಂತ್ರಕ್ಕೆ ಮೂಲನಾದಂಥವನು ಯಾರು ಅಂತಂದ್ರೆ ಆ ಪರಮ ಪ್ರಭುವಾದ ಪರಮಾತ್ಮ. ಅವನ ಬಗ್ಗೆ ಹೇಳದ ಮೇಲೆ ಅಂದ್ರೆ ಇವನೇ ಮೂಲ ಅಂತ, ಅವನು ಸ್ವತಂತ್ರವಾಗಿರುವಂಥವನು, ಅವನು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಅನ್ನೋದೆಲ್ಲ ಹೇಳಿದ್ರಲ್ಲ. ಈಗ ಇದನ್ನೆಲ್ಲ ಹೇಳಿದ ಮೇಲೆ ಶುಕಮುನಿಗಳು ಸಕಲ ಜೀವಿಗಳಿಗೆ ಏಕೈಕ ವೃತ್ತಿ ಅಂದ್ರೆ ಎಲ್ಲರೂ ಮಾಡಲೇಬೇಕಾದಂತ ಕೆಲಸ ಏನು ಅಂತಂದ್ರೆ ಭಕ್ತಿ, ಅದರ ಅಗತ್ಯವನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಪರಮಪ್ರಭು ಶ್ರೀಕೃಷ್ಣ ಅವನ ಸ್ವಾಂಶ ಭಾಗಗಳು ಮತ್ತೆ ಸ್ವಾಂಶ ಭಾಗಗಳ ವಿಸ್ತರಣೆಗಳು ಪರಸ್ಪರ ಅಭಿನ್ನವಾಗಿವೆ. ಹಾಗೆ ಅವುಗಳ ಪ್ರತಿಯೊಂದರಲ್ಲಿಯೂ ಪರಮ ಸ್ವಾತಂತ್ರ್ಯವಿದೆ. ಇದನ್ನು ಸಿದ್ಧಪಡಿಸಲು ಶುಕಮುನಿಗಳು ಪರೀಕ್ಷಿತ ಮಹಾರಾಜನಿಗೆ ಮಾತು ಕೊಟ್ಟಂತೆ ಭೌತಿಕ ಸೃಷ್ಟಿಯ ವಲಯದಲ್ಲಿಯೂ ಸಹ ದೇವೋತ್ತಮ ಪರಮಪುರುಷನ ಪುರುಷಾವತಾರದ ಸ್ವಾತಂತ್ರ್ಯವನ್ನು ಇಲ್ಲಿ ವಿವರಿಸುತ್ತಾರೆ. ಇಲ್ಲಿ ಭಗವಂತ ಶ್ರೀಕೃಷ್ಣ ಮತ್ತು ಅವನ ಸ್ವಾಂಶ ಭಾಗಗಳು, ಅವನಿಂದನೇ ವಿಸ್ತರಣೆಗೊಂಡಂತ ಭಾಗಗಳು, ಆಮೇಲೆ ಅದರ ಒಂದು ವಿಸ್ತರಣೆಗಳು ಏನಿದೆಯೋ
ಅದು ಒಂದಕ್ಕೊಂದು ಅಭಿನ್ನವಾಗಿದೆ, ಅಂದರೆ ಬೇರೆ ಅಲ್ಲ, ಅದು ಭಗವಂತನದೇ ಒಂದು ಅಂಶ ಅಲ್ವಾ. ಈಗ ಭಗವಂತನಿಗೆ ಹೇಗೆ ಸಂಪೂರ್ಣ ಸ್ವಾತಂತ್ರ್ಯ ಇದೆಯೋ, ಅವನಿಂದನೇ ಬಂದಂತಹ ಆ ಅವತಾರಗಳು, ಸ್ವಾಂಶ ವಿಸ್ತರಣೆಗಳಾಗಿರ್ಬೋದು, ಅದಕ್ಕೂ ಕೂಡ ಅಷ್ಟೇ ಸ್ವಾತಂತ್ರ್ಯ ಇದೆ. ಅದನ್ನು ಸಿದ್ಧಪಡಿಸೋದಕ್ಕೋಸ್ಕರ ಇವಾಗ ನಮಗೆ ಗೊತ್ತಾಗಬೇಕಲ್ವಾ, ಭಗವಂತ ಮತ್ತು ಅವನ ಸ್ವಾಂಶ ವಿಸ್ತರಣೆಗಳೇ ಆಗಿರ್ಬೋದು, ಅದಕ್ಕೂ ಕೂಡ ಅದರಷ್ಟೇ ಪವರ್ ಇದೆ ಅಂತ ನಮಗೆ ಗೊತ್ತಾಗಬೇಕಲ್ಲ. ಅದಕ್ಕೋಸ್ಕರ ಇಲ್ಲಿ ಶುಕಮುನಿಗಳು ಭೌತಿಕ ಸೃಷ್ಟಿಯ ವಲಯದಲ್ಲೂ ಕೂಡ ಅವನು ಆಧ್ಯಾತ್ಮಿಕದಲ್ಲಿದ್ದರೆ ಮಾತ್ರ ಅಲ್ಲ, ಭೌತಿಕಕ್ಕೆ ಬಂದಾಗಲೂ ಕೂಡ ಸದಾ ಅಲ್ಲಿ ದೇವೋತ್ತಮ ಪರಮಪುರುಷನ ಪುರುಷಾವತಾರದ ಸ್ವಾತಂತ್ರ್ಯ ಇದ್ದೇ ಇರುತ್ತೆ ಅನ್ನೋದನ್ನ ಇಲ್ಲಿ ವಿವರಣೆ ಮಾಡಿ ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ಅರ್ಥ ಆಗಲಿ ಅಂತ, ಭಗವಂತ ಮತ್ತು ಅವನ ವಿಸ್ತರಣೆಗಳು ಏನಿದೆಯೋ ಯಾವಾಗಲೂ ಆ ಸ್ವಾತಂತ್ರ್ಯ ಅವನಿಗೆ ಇದ್ದೇ ಇರುತ್ತೆ ಅಂತ ಅರ್ಥ. ಭಗವಂತನ ಅಂತಹ ಚಟುವಟಿಕೆಗಳೂ ಕೂಡ ದಿವ್ಯವಾದುವು, ಆದ್ದರಿಂದ ಅವು ಕೂಡ ಪರಮಪ್ರಭುವಿನ ಲೀಲೆಗಳಾಗಿವೆ. ಭಗವಂತನ ಅಂತಹ ಲೀಲೆಗಳು ಭಕ್ತಿ ಸೇವಾ ಕ್ಷೇತ್ರದಲ್ಲಿ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಶ್ರಾವಕರಿಗೆ ಬಹು ಸಹಾಯಕರವಾಗುತ್ತವೆ. ಅಂದರೆ ಇಲ್ಲಿ ಭಗವಂತ ಮತ್ತು ಅವನ ಲೀಲೆಗಳು, ಈಗ ಭಗವಂತ ಸೃಷ್ಟಿ ಮಾಡಿದ ಬ್ರಹ್ಮಾಂಡವನ್ನು, ಅದರಿಂದ ನಾನು ಆ ಸಮುದ್ರದಲ್ಲಿ ಪವಡಿಸ್ಬೇಕು ಅಂತ ಇಷ್ಟಪಟ್ಟೆ, ಅದೆಲ್ಲ ಒಂದೊಂದು ಲೀಲೆಗಳ ಥರ ನಮ್ಗೆ ಅನ್ನಿಸ್ತಾ ಇದೆ, ಕಾಣಿಸ್ತಾ ಇದೆ ಅಲ್ವಾ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಭಗವಂತ ಮತ್ತು ಅವನು ಮಾಡಿರುವಂತಹ ಚಟುವಟಿಕೆಗಳಿದೆಯಲ್ಲ ಅದು ಕೂಡ ದಿವ್ಯವಾಗಿರುವಂಥದ್ದು. ಅವನು ಈ ಬ್ರಹ್ಮಾಂಡದಲ್ಲಿ ಬಂದು, ಭೂಲೋಕದಲ್ಲಿ ಬಂದು ಏನೇ ಲೀಲೆ ಮಾಡಿದ್ರೂ ಕೂಡ ಅದು ಕೂಡ ದಿವ್ಯವಾಗಿರುವಂಥದ್ದೇ. ಅದಕ್ಕೋಸ್ಕರ ಅದು ಪರಮ ಪ್ರಭುವಿನ ಲೀಲೆಗಳು ಅಂತ ಅನ್ನಿಸ್ಕೊಳ್ಳುತ್ತೆ. ಇದೆಲ್ಲ ಯಾಕಿದೆ ಅಂತಂದರೆ ಭಕ್ತರಿಗಿದೊಂದು ಸಹಾಯ ಆಗಲಿ ಅಂತ ಅಂದ್ಬಿಟ್ಟು. ಈಗ ಭಗವಂತನ ಬಗ್ಗೆ ಕೇಳಬೇಕು ಅಂತಂದಾಗ ಅವನು ಲೀಲೆಗಳು ಮಾಡಿರೋದು ಇದ್ದಾಗ ನಾವು ಕೇಳೋದಕ್ಕಾಗತ್ತೆ, ಅದಿಲ್ಲ ಅಂತಂದರೆ ನಾವು ಹೇಗೆ ಕೇಳೋದಕ್ಕಾಗತ್ತೆ? ಆಗೋದಿಲ್ಲ. ಯಾವಾಗ ಭಗವಂತನ ಬಗ್ಗೆನೇ ನಾವು ಮಾತಾಡ್ತಾ ಇರ್ತೀವೋ, ಕೇಳ್ತಾ ಇರ್ತೀವೋ, ಆಗ ನಾವು ಸಾಕ್ಷಾತ್ಕಾರ ಅಂದರೆ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಆಗುತ್ತೆ. ಈಗ ನಾವು ಬರೀ ಕೇಳುವಂಥವ್ರಪ್ಪ, ನಮಗೆ ಬೇರೆ ಏನೂ ಗೊತ್ತಿಲ್ಲ, ಕೇಳೋದು ಅಂತಂದರೆ ನಮಗಿಷ್ಟ. ಏನು ಕೇಳಬೇಕು? ಭಗವಂತನ ಲೀಲೆಗಳು, ಅವನೇನಾದರೂ ಮಾಡಿ ನಮಗೆ ಆ ಒಂದು ಮೆಟೀರಿಯಲ್ ಅಂತ ಹೇಳ್ತೀವಲ್ವಾ, ಅದು ಕೊಟ್ಟಿದ್ರೆ ತಾನೇ ನಾವು ಕೇಳೋಕ್ಕಾಗುತ್ತೆ. ಭಗವಂತ ಲೀಲೆಗಳನ್ನು ಮಾಡಿದರೆ ನಾವು ಕೇಳ್ಬೋದು, ಇಲ್ಲ ಅಂದರೆ ಇಲ್ಲ. ಅದಕ್ಕೋಸ್ಕರ ಮಾಡ್ತಾನೆ, ನನ್ನ ಭಕ್ತರು ನನ್ನ ಬಗ್ಗೆ ಕೇಳಲಿ, ಅವರು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಕೆ ಸಹಾಯ ಆಗಲಿ ಅಂತಲೇ ಅವನು ಲೀಲೆಗಳನ್ನು ಮಾಡಿರ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆತ್ಮ ಸಾಕ್ಷಾತ್ಕಾರಕ್ಕೆ ಶ್ರಾವಕರಿಗೆ ಇದು ಸಹಾಯ ಆಗುತ್ತೆ ಅಂತಂದ್ಬಿಟ್ಟು. ಹಾಗಿದ್ದರೆ ಜಗತ್ತಿನಲ್ಲಿ ಎಲ್ಲಕ್ಕಿಂತ ಮಧುರವಾದ ಮಥುರಾ ಮತ್ತು ವೃಂದಾವನದ ಭೂಮಿಗಳಲ್ಲಿ ಭಗವಂತನು ಪ್ರದರ್ಶಿಸಿದ ದಿವ್ಯ ಲೀಲೆಗಳನ್ನು ಏಕೆ ಆಸ್ವಾದಿಸಬಾರದು ಎಂದು ಕೆಲವರು ವಾದಿಸಬಹುದು. ವೃಂದಾವನದಲ್ಲಿನ ಭಗವಂತನ ಲೀಲೆಗಳು ಶ್ರೇಷ್ಠ ಭಗವದ್ಭಕ್ತರು ಆಸ್ವಾದಿಸಲು ಉದ್ದೇಶಿತವಾಗಿವೆ ಎಂದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಉತ್ತರಿಸುತ್ತಾರೆ. ನೋಡಿ, ಇಲ್ಲಿ ಭಗವಂತನ ಲೀಲೆಗಳು ಏನು ನಡೆದಿದೆಯೋ ಅದು ಭಕ್ತರಿಗೋಸ್ಕರನೇ ಇರೋದು. ನಾವೆಲ್ಲ ಕೇಳಿ 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 ನಮ್ಮ ಹೃದಯ ಪರಿಶುದ್ಧ ಆಗುತ್ತೆ, ಆ ಭಕ್ತಿ ಮಾರ್ಗದಲ್ಲಿ ನಾವು ಮುಂದೆ ಹೋಗೋದಕ್ಕಾಗತ್ತೆ, ಮತ್ತು ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳೋದಕ್ಕೂ ಅದು ಸಹಾಯ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಇಲ್ಲಿ ನಮಗೊಂದು ಪ್ರಶ್ನೆ ಬರ್ಬೋದು, ಹಾಗಾದರೆ ಮಥುರಾ ಮತ್ತು ವೃಂದಾವನದಲ್ಲಿ ರಾಧಾ ಕೃಷ್ಣ ಗೋಪಿಕೆಯರು ಇವರೆಲ್ಲ ಲೀಲೆಗಳು ನಡೀತಲ್ಲ, ಅದನ್ನು ನಾವು ಕೇಳ್ಬೋದಲ್ಲ, ಅದು ಕೂಡ ಭಗವಂತನ ಲೀಲೆಗಳೇ ಅಲ್ವಾ, ಅದು ದಿವ್ಯವಾಗಿರುವಂಥದ್ದೇ ಅಲ್ವಾ, ಅದನ್ನು ಯಾಕೆ ಕೇಳಬಾರ್ದು ಅಂತ ಹೇಳ್ತೀರಾ ನೀವು ಅಂತ ನಮಗೊಂದು ಪ್ರಶ್ನೆ ಬರ್ಬೋದು. ಕೆಲವರು ವಾದ ಕೂಡ ಮಾಡ್ತಾರೆ. ಯಾಕೆ ಮಾಡಬಾರ್ದು ಅಂತಂದರೆ, ಆ ಭಗವಂತನ ಲೀಲೆಗಳು ಶ್ರೇಷ್ಠವಾಗಿರುವಂಥದ್ದು, ಅದನ್ನು ನಾವು ಕೇಳಬೇಕು ಅಂತಂದರೆ, ಅದರಲ್ಲಿ ವೃಂದಾವನ ಮಥುರೆಯಲ್ಲಿ ನಡೆದಂಥ ಲೀಲೆಗಳು ಇದೆಯಲ್ಲ, ಇದು ತುಂಬಾ ಗೌಪ್ಯವಾದಂತಹ ವಿಷಯಗಳು, ತುಂಬ ಶ್ರೇಷ್ಠವಾಗಿ ನಾವು ಯೋಚನೆ ಮಾಡಬೇಕು, ಶ್ರೇಷ್ಠವಾದ ಮಟ್ಟದಲ್ಲಿ ಇತ್ಕೊಂಡು ಅದನ್ನು ಕೇಳಬೇಕು, ಅಂಥ ಒಂದು ಲೀಲೆಗಳು ಭಗವಂತನ ಲೀಲೆಗಳು. ಅದಕ್ಕೋಸ್ಕರನೇ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಏನು ಹೇಳ್ತಾರೆ, ಯಾರು ಶುದ್ಧ ಭಕ್ತರಾಗಿರ್ತಾರೋ, ಶ್ರೇಷ್ಠ ಭಕ್ತರಾಗಿರ್ತಾರೋ ಅವ್ರಿಗೋಸ್ಕರ ಅಂತ ಈ ಲೀಲೆಗಳೆಲ್ಲ ಇರೋದು. ಅಂದರೆ ಭಗವಂತನ ಲೀಲೆಗಳನ್ನು ಕೇಳಬೇಕಾದ್ರೂ ಆ ಒಂದು ಯೋಗ್ಯತೆಯನ್ನು ನಾವು ಪಡ್ಕೊಂಡಿರಬೇಕು. ಈಗ ವೃಂದಾವನದಲ್ಲಿ ಪ್ರೀತಿ ಪ್ರೇಮ ಇದರ ಬಗ್ಗೆ ಲೀಲೆಗಳು ನಡೆದಿರುವಂಥದ್ದು, ಅದನ್ನು ನಾವು ತಪ್ಪಾಗಿ ಕಲ್ಪನೆ ಮಾಡಿಕೊಂಡಾಗ ಅದು ನಮಗೆ
ತೊಂದರೆ ಕೊಡುತ್ತೆ. ಅಂದರೆ ಭಕ್ತಿ ಮಾರ್ಗದಲ್ಲಿ ನಾವಿನ್ನೂ ಕೆಳಮಟ್ಟಕ್ಕೆ ಹೊಟ್ಟೋಗ್ತೀವಿ. ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ನಮ್ಮ ಭೌತಿಕ ಪ್ರಪಂಚದಲ್ಲಿ ಹೇಗೆ ನಡೆಯುತ್ತೋ ಪ್ರೀತಿ, ಪ್ರೇಮ, ಮದುವೆ ಇದೆಲ್ಲ ನಾವು ನೋಡಿರ್ತೀವಲ್ವಾ, ಆ ಸಂಬಂಧಗಳು ಅದೇ ಬೇರೆ, ಆಧ್ಯಾತ್ಮಿಕವಾಗಿರುವಂಥದ್ದೇ ಬೇರೆ. ಅಂದರೆ ಶುದ್ಧವಾದ ಪ್ರೀತಿ ಅಂತ ಹೇಳ್ತಾರಲ್ಲ, ಅದೇ ಬೇರೆ. ಇಲ್ಲಿ ನಾವು ಭೌತಿಕ ಪ್ರಪಂಚದಲ್ಲಿ ನೋಡೋದು ಕಾಮಯುಕ್ತವಾದಂತಹ ಪ್ರೀತಿ ಅಥವಾ ಕಲುಷಿತವಾದಂತಹ ಪ್ರೀತಿ. ಸೊ ಅದಕ್ಕೆ ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಹೇಳ್ತಾರೆ, ಭಗವಂತನ ರಾಸಲೀಲೆ ಆಗಿರಬಹುದು, ಅವನ ಬೃಂದಾವನದ ಲೀಲೆಗಳಾಗಿರಬಹುದು, ಅದನ್ನೆಲ್ಲ ಕೇಳೋದಕ್ಕೆ, ಅದನ್ನು ಹೇಳೋದಕ್ಕೆ ಒಂದು ಯೋಗ್ಯತೆ ಇರಬೇಕು, ಶ್ರೇಷ್ಠತೆ ಅನ್ನೋದು ನಮಗೆ ಬಂದಿರಬೇಕು, ಅವ್ರಿಗೋಸ್ಕರ ಅಂತ ಇರೋದು ಅಂತ ಇಲ್ಲಿ ಹೇಳಿದ್ದಾರೆ. ಭಗವಂತನ ಅಂತಹ ಪರಮ ದಿವ್ಯ ಲೀಲೆಗಳನ್ನು ಆರಂಭಿಕ ಭಕ್ತರು ಅಪಾರ್ಥ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಿಗೆ ಸಂಬಂಧಿಸಿದ ಭೌತಿಕ ವಲಯದಲ್ಲಿನ ಭಗವಂತನ ಲೀಲೆಗಳು ಪ್ರಾಕೃತರು ಅಥವಾ ಭಗವಂತನ ಲೌಕಿಕ ಭಕ್ತರಿಂದ ನಿಜವಾಗಿಯೂ ಆಸ್ವಾದನೀಯವಾಗಿರುತ್ತವೆ. ಅಂದರೆ ಭಗವಂತನ ದಿವ್ಯ ಲೀಲೆಗಳನ್ನ ಆರಂಭಿಕ ಭಕ್ತರು, ಅಂದ್ರೆ ಈಗ ತಾನೇ ನಾವು ಭಕ್ತಿ ಮಾರ್ಗದಲ್ಲಿ ಬಂದಿದ್ದೀವಲ್ವಾ, ನಮಗಿನ್ನೂ ಭೌತಿಕ ಪ್ರಪಂಚದ ಒಂದು ವಿಚಾರ, ಆ ಒಂದು ಮೆಂಟಾಲಿಟಿ ಇನ್ನೂ ಹೋಗಿರೋದಿಲ್ಲ. ಸೊ ನಾವೇನ್ ಮಾಡ್ತೀವಿ, ಅಪಾರ್ಥವನ್ನ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರನೇ ಸೃಷ್ಟಿ ಹೇಗಾಯ್ತು, ಅದರ ಸ್ಥಿತಿ ಅಂದ್ರೆ ಅದನ್ನ ನೋಡ್ಕೊಳ್ಳೋದು ಹೇಗ್ ಮಾಡ್ತಾನೆ, ಲಯ ಹೇಗಾಗುತ್ತೆ, ಭೌತಿಕ ವಲಯದಲ್ಲಿ ಇರುವಂಥದ್ದು ಆಯ್ತಾ. ಈ ರೀತಿಯ ಭಗವಂತನ ಲೀಲೆಗಳನ್ನ ನಾವು ಕೇಳಬೇಕು. ಇದು ನಮಗೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಈ ಒಂದು ಪ್ರಪಂಚದ ಬಗ್ಗೆ ಹೇಳ್ತಾ ಇದಾರಲ್ವಾ, ಯಾಕಂದ್ರೆ ನಾವು ನೋಡಿರುವಂಥದ್ದು ಭೌತಿಕ ಪ್ರಪಂಚ, ಇದು ಹೇಗೆ ಸೃಷ್ಟಿ ಆಯ್ತು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು, ಅದನ್ನ ಹೇಗೆ ಪಾಲನೆ ಮಾಡ್ತಾನೆ, ಅದು ಹೇಗೆ ಲಯ ಆಗುತ್ತೆ, ಈ ವಿಷಯವನ್ನ ನಾವು ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಕೇಳ್ತೀವಿ. ಶಾರೀರಿಕ ವ್ಯಾಯಾಮವನ್ನು ಮುಖ್ಯವಾಗಿ ಆಧರಿಸಿದ ಯೋಗ ಪದ್ಧತಿಯು ಅಸ್ತಿತ್ವದ ದೈಹಿಕ ಕಲ್ಪನೆಯಲ್ಲಿ ಅತ್ಯಾಸಕ್ತನಾದ ವ್ಯಕ್ತಿಗೆ ಉದ್ದೇಶಿತವಾಗಿರುವಂತೆ ಭೌತಿಕ ಜಗತ್ತಿನ ಸೃಷ್ಟಿ ಮತ್ತು ಲಯಗಳಿಗೆ ಸಂಬಂಧಿಸಿದಂತೆ ಭಗವಂತನ ಲೀಲೆಗಳು ಅತಿಯಾದ ಭೌತಿಕಾಸಕ್ತರಿಗೆ ಉದ್ದೇಶಿತವಾಗಿದೆ. ಆದ್ದರಿಂದ ಅಂತಹ ಐಹಿಕ ಜೀವಿಗಳಿಗೆ ಭಗವಂತನೊಂದಿಗೆ ಸಂಬಂಧಿಸಿದ ಭೌತಿಕ ನಿಯಮಗಳ ಮೂಲಕ ದೈಹಿಕ ಕ್ರಿಯೆಗಳು ಮತ್ತು ವಿಶ್ವ ಜಗತ್ತಿನ ಕ್ರಿಯೆಗಳು ಕೂಡ ಶಾಸನಕಾರ ದೇವೋತ್ತಮ ಪರಮಪುರುಷನನ್ನು ಅರಿತುಕೊಳ್ಳುವುದಕ್ಕಾಗಿ ಸೇರಿಸಲಾಗಿದೆ. ಇಲ್ಲೇನು ಹೇಳ್ತಾ ಇದ್ದಾರೆ, ಇವಾಗ ಶಾರೀರಿಕ ವ್ಯಾಯಾಮವನ್ನ ಮುಖ್ಯವಾಗಿ ಆಧಾರವಾಗಿ ಇಟ್ಕೊಂಡಿರುವಂಥದ್ದು ಯೋಗ ಪದ್ಧತಿ ಅಲ್ವಾ. ನಮ್ಮ ಶರೀರವನ್ನ ಚೆನ್ನಾಗಿ ಗಮನಿಸ್ಬೇಕು, ಅದರಲ್ಲಿ ಉಸಿರಾಟ ಹೇಗೆ ನಡೀತಾ ಇದೆ ಅದೆಲ್ಲ ನಾವು ಒಟ್ಟಿನಲ್ಲಿ ಶಾರೀರಿಕ ವ್ಯಾಯಾಮ ಅದಕ್ಕೆ ಆಧಾರವಾಗಿರುತ್ತಲ್ವಾ. ಯಾಕೆ ಅಂತಂದ್ರೆ ಅಸ್ತಿತ್ವದ ದೈಹಿಕ ಕಲ್ಪನೆಯಲ್ಲಿ ಯಾರು ಅತಿಯಾಗಿ ಆಸಕ್ತರಾಗಿರ್ತಾರೋ ಅಂಥ ವ್ಯಕ್ತಿಗಳಿಗೋಸ್ಕರನೇ ಇರುವಂಥದ್ದು ಇದು ಒಂದು ಯೋಗ ಪದ್ಧತಿ ಅನ್ನೋದು. ಅದೇ ರೀತಿ ಭೌತಿಕ ಜಗತ್ತಿನ ಸೃಷ್ಟಿ ಮತ್ತು ಅದು ಹೇಗೆ ಲಯ ಆಗುತ್ತೆ, ಈ ರೀತಿಯ ಭಗವಂತನ ಲೀಲೆಗಳು ಯಾರಿಗೋಸ್ಕರ ಇದೆ, ಭೌತಿಕದಲ್ಲಿ ಯಾರು ಅತಿಯಾಗಿ ಆಸಕ್ತರಾಗಿರ್ತಾರೋ ಅಂಥವರಿಗೆ. ನೋಡಿ, ಶಾರೀರಿಕವಾಗಿ ಅಂದ್ರೆ ದೈಹಿಕ ಕಲ್ಪನೆಯಲ್ಲಿ ಯಾರು ಆಸಕ್ತರಾಗಿರ್ತಾರೋ ಅವರಿಗೆ ವ್ಯಾಯಾಮಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಏನು, ಯೋಗ ಪದ್ಧತಿಯನ್ನ ಇಟ್ಟಿದ್ದಾರೆ. ಯಾರು ಅತಿಯಾಗಿ ಭೌತಿಕಕ್ಕೆ ಆಸಕ್ತರಾಗಿರ್ತಾರೋ ಅಂಥವರಿಗೋಸ್ಕರ ಅಂತಾನೆ ಭಗವಂತನ ಸೃಷ್ಟಿ, ಸ್ಥಿತಿ, ಲಯ ಇದರ ಬಗ್ಗೆ ಲೀಲೆಗಳನ್ನ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಅಂತ ಐಹಿಕ ಜೀವಿಗಳಿದಾರಲ್ಲ, ಅವರು ಭಗವಂತನ ಜೊತೆಗೆ ಸಂಬಂಧಿಸಿದಂತಹ ಭೌತಿಕ ನಿಯಮಗಳ ಮೂಲಕ ಈ ಒಂದು ದೈಹಿಕ ಕ್ರಿಯೆಗಳು ಹೇಗಾಗುತ್ತೆ, ವಿಶ್ವ ಜಗತ್ತಿನ ಕ್ರಿಯೆಗಳು ಹೇಗಾಗುತ್ತೆ, ಇದನ್ನ ಹೇಗೆ ಶಾಸನ ಮಾಡ್ತಾನೆ, ಯಾರು ಶಾಸನ ಮಾಡ್ತಾನೆ ಅಂತ ನಾವು ತಿಳ್ಕೊಳ್ಳುವಂತಹ ರೀತಿಯಿಂದ ಆ ಭಗವಂತ ಇದನ್ನೆಲ್ಲ ಮಾಡ್ತಾನೆ ಅಂತ ಭಗವಂತನ ವಿಚಾರವನ್ನ ನಾವು ತಿಳ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಅಂದ್ರೆ ಏನು, ಈ ಭೌತಿಕ ಪ್ರಪಂಚವನ್ನು ಕೂಡ ಸೃಷ್ಟಿ ಮಾಡಿರುವಂತವನು ಅವನೇ ಅಲ್ವಾ. ಆ ರೀತಿ ತಗೊಂಡು ಆ ಸೃಷ್ಟಿ ಕಾರ್ಯ ಹೇಗಾಯ್ತು ಅನ್ನೋದನ್ನ ವಿವರಣೆ ಮಾಡ್ತಾ ಮಾಡ್ತಾ ಅದ್ರ ಮೂಲಕ ನಮಗೆ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದಕ್ಕಾಗೋ ರೀತಿ ಇರ್ಲಿ ಅಂತ ಅದನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ. ಅಂದ್ರೆ ಯಾರು ಇದನ್ನ ಸೃಷ್ಟಿ ಮಾಡಿರೋದು, ಹೇಗೆ ಸೃಷ್ಟಿ ಮಾಡಿದಾನೆ, ಇದನ್ನೆಲ್ಲ ಹೇಳ್ಕೊಡ್ತಾ ನಮ್ಮನ್ನ ಭಗವಂತನ ಕಡೆಗೆ ಕರ್ಕೊಂಡು ಹೋಗ್ಬೇಕು. ಆ ರೀತಿ ಇದನ್ನ ಅರೇಂಜ್ ಮಾಡಿದ್ದಾರೆ. ನೋಡಿ, ಇವಾಗ ಏನೂ ಗೊತ್ತಿರೋದಿಲ್ಲ ಭಕ್ತಿ ಅನ್ನೋದು ಅಥವಾ ನಾವು ಆಧ್ಯಾತ್ಮಿಕ ಅನ್ನೋದು ಗೊತ್ತಿರೋದಿಲ್ಲ.
ಆದ್ರೆ ಭಾಗವತವನ್ನ ಕೇಳೋದಕ್ಕೆ ನಾವು ಬಂದಿರ್ತೀವಿ. ಮೊದಲನೇ ಸ್ಕಂದ ಅಂದ್ರೆ ನಾವು ಯಾವುದೋ ಜನ್ಮದ ಒಂದು ಪುಣ್ಯ ಕೆಲಸ ಅಥವಾ ಭಗವಂತ ಗುರು ಗೋವಿಂದನ ಕೃಪೆಯಿಂದ ನಮಗೆ ಆ ಒಂದು ಅದೃಷ್ಟ ಸಿಕ್ಕಿರತ್ತೆ. ಮೊದಲನೇ ಸ್ಕಂದದಲ್ಲಿ ಅದೆಲ್ಲ ಹೇಗಾಯ್ತು, ಏನಾಯ್ತು ಅದರ ಬಗ್ಗೆ ವಿವರಣೆ ಹೇಳ್ತಾ ಈಗ ಸೃಷ್ಟಿ ಹೇಗಾಗುತ್ತೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾ ಇದ್ದಾರೆ. ಯಾಕೆ ನಾವಿನ್ನು ಭೌತಿಕದಲ್ಲೇ ಆಸಕ್ತರಾಗಿರೋದ್ರಿಂದ ಸ್ಟೆಪ್ ಬೈ ಸ್ಟೆಪ್ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಈ ಭಾಗವತ. ಆ ರೀತಿ ಅರೇಂಜ್ ಮಾಡಿದ್ದಾರೆ ಇದನ್ನ. ಸೊ ಹಾಗೆ ನಾವು ಒಂದಾದ್ಮೇಲೆ ಒಂದು ಸ್ಟೆಪ್ ಬೈ ಸ್ಟೆಪ್ ಹೋದಾಗ ನಮ್ಮ ಒಳಗಡೆಯಿಂದನೂ ನಾವು ಪ್ಯೂರಿಫೈ ಆಗ್ತಾ ಹೋಗ್ತೀವಿ, ಮತ್ತೆ ವಿಚಾರಗಳು ಕೂಡ ನಮಗೆ ಒಂದಾದ್ಮೇಲೆ ಒಂದು ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಆಯ್ತಾ? ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.